ಬೆಂಗಳೂರು ಮಂಗಳೂರು ಹೆದ್ದಾರಿಯಿಂದ ಮಂಗಳೂರು ಶಿವಮೊಗ್ಗ ಹೆದ್ದಾರಿಯನ್ನ ಜೋಡಿಸುವ ರಸ್ತೆಯನ್ನ ಕುಲಶೇಖರ ಕಣ್ಣಗುಡ್ಡೆ ರಸ್ತೆಯ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿದೆಯಲ್ಲದೆ ಈ ಸಂಬಂಧ ಧ್ವನಿ ಎತ್ತಿದ ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕ ವಿನಯ್ ರಾಜ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಿರಿದಾದ ಆ ರಸ್ತೆಯನ್ನ ಅಗಲೀಕರಿಸುವ ಕುರಿತಂತೆ ಹಿಂದಿನ ಶಾಸಕ ಜೆಆರ್ ಲೋಪೋ ಅವಧಿಯಲ್ಲಿ ಮನವಿ ಸಲ್ಲಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಜೆಆರ್ ಲೋಪೋ ಅವರು ರಾಷ್ಟ್ರೀಯ ಹೆದ್ದಾರಿಯ ಉನ್ನತ ಅಧಿಕಾರಿಗಳ ಸಭೆ ನಡೆಸಿ ರಸ್ತೆ ಅಗಲೀಕರಣಕ್ಕೆ ತಲಾ 5 ಕೋಟಿ ರೂಪಾಯಿಗಳಂತೆ 2016ರ ನವೆಂಬರ್ 2 ಮತ್ತು 2017ರ ಮಾರ್ಚ್ 3ರಂದು ಅನುದಾನ ಮಂಜೂರು ಮಾಡಿಸಿದ್ರು. ಟೆಂಡರ್ ಕರೆದು ಕಾಮಗಾರಿ ಆರಂಭವಾಗುವ ಸಂದರ್ಭದಲ್ಲಿ ವೇದವ್ಯಾಸ್ ಕಾಮತ್ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ರಸ್ತೆಯಂತೆ 12 ಮೀಟರ್ ಅಗಲದ ರಸ್ತೆಯಾಗಿದ್ದು, ಈ ಬಗ್ಗೆ ಖಾಸಗಿ ಜಮೀನು ಪಡೆಯಬೇಕಾದಲ್ಲಿ ಶಾಸಕರು, ಮೇಯರ್, ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ನೋಟಿಸ್ ನೀಡಬೇಕಾಗಿತ್ತು. ಪರಿಹಾರವಾಗಿ ಟಿಡಿಆರ್ ಸರ್ಟಿಫಿಕೇಟ್ ನೀಡಲು ಕ್ರಮ ಕೈಗೊಳ್ಳಬೇಕಾಗಿತ್ತು ಎಂದು ಹೇಳಿದರು. ಅಳಪೆಯಲ್ಲಿ ಒಂದು ಕಣ್ಣಗುಡ್ಡೆ ರಸ್ತೆ. ಈ ರಸ್ತೆ ಬಹಳ ಕಡಿದಾದ ಕಿರಿದಾದ ರಸ್ತೆ. ಇದು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮತ್ತು ಮಂಗಳೂರು ಶಿವಮೊಗ್ಗ ಏನು ಹೆದ್ದಾರಿ ಕುಲಶೇಖರ ಮುಖಾಂತರ ಏನು ಅದು ಹೋಗ್ತದೆ, ಇದನ್ನು ಒಂದು ಜೋಡಿಸುವಂತ ಒಂದು ರಸ್ತೆ. ಜೆಆರ್ ಲೋಪೋ ಶಾಸಕರು ಈ ಒಂದು ಭಾಗದ ಶಾಸಕರಾಗಿ ಆರಿಸಿ ಬಂದಂತಹ ಒಂದು ಸಂದರ್ಭದಲ್ಲಿ ಈ ಪ್ರದೇಶದ ಜನ ಅವರಿಗೆ ಬಂದು ಒಂದು ಬೇಡಿಕೆಯನ್ನ ಇಟ್ಟರು, ಈ ರಸ್ತೆಯನ್ನ ಅಗಲೀಕರಣ ಮಾಡಬೇಕು ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ. ಆ ಒಂದು ಪ್ರದೇಶಕ್ಕೆ ಶಾಸಕರು ಜೆಆರ್ ಲೋಬೋರವರು ಮಾಜಿ ಶಾಸಕರು ಭೇಟಿ ಮಾಡಿ ಜನರ ಜೊತೆಗೆ ಸಭೆಯನ್ನ ನಡೆಸಿ ಯೋಜನೆಯನ್ನ ತಯಾರಿಸಿ ಸೆಂಟ್ರಲ್ ರೋಡ್ ಫಂಡ್ CRF ಅಂತ ನಾವು ಏನು ಹೇಳ್ತೇವೆ, ಅದರ ಮುಖಾಂತರ ಸುಮಾರು 10 ಕೋಟಿ ರೂಪಾಯಿ ಅನುದಾನವನ್ನ 2016ರಲ್ಲಿ 5 ಕೋಟಿ ಮತ್ತು 2017ರಲ್ಲಿ 5 ಕೋಟಿ ಅಂದ್ರೆ ಸುಮಾರು 10 ಕೋಟಿ ಅನುದಾನವನ್ನ ಅವರು ಬಿಡುಗಡೆ ಮಾಡಿಸಿದ್ರು. ವೇದವ್ಯಾಸ್ ಕಾಮತ್ರವರು ಯಾವಾಗ ಶಾಸಕರಾಗಿ ಬಂದ್ರು, ಈ ಒಂದು ಅಭಿವೃದ್ಧಿ ಕೆಲಸ ಏನಿದು ಇದನ್ನ ಒಂದು ಗೊಂದಲಮಯವಾದಂತ ಒಂದು ವಾತಾವರಣವನ್ನ ಅಲ್ಲಿ ಸೃಷ್ಟಿ ಮಾಡಿದ್ರು. ಈ ರಸ್ತೆ ಮಂಗಳೂರು ನಗರ ಪ್ರಾಧಿಕಾರದ ಒಂದು ನಕ್ಷೆಯ ಪ್ರಕಾರ ಅದು 12 ಮೀಟರ್ ಅಗಲದ ರಸ್ತೆಯನ್ನಾಗಿ ಅದನ್ನು ಅಗಲೀಕರಿಸಬೇಕು ಅಂತ ಇದೆ. ರಸ್ತೆಯನ್ನ ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಮಂಗಳೂರು ಮಹಾನಗರ ಪಾಲಿಕೆ ಈ ಒಂದು ರಸ್ತೆಯ ಇಕ್ಕೆಳೆಗಳಲ್ಲಿ ಏನು ಜನ ವಾಸ ಮಾಡ್ತಾ ಇದ್ದಾರೆ, ಅಲ್ಲಿ ಎಷ್ಟು ಖಾಸಗಿ ಜಮೀನುಗಳಿದೆ, ಎಷ್ಟು ಸರ್ಕಾರಿ ಜಮೀನುಗಳಿದೆ, ಖಾಸಗಿ ಜಮೀನಿನ ಮಾಲಕರಲ್ಲಿ ಅವ್ರದ್ದು ಎಷ್ಟು ಸ್ಥಳ ಅವ್ರದ್ದು ಬಿಟ್ಟು ಕೊಡಬೇಕಾಗ್ತದೆ, ಅದಕ್ಕೆ ನಕ್ಷೆಯನ್ನ ಮಾಡಬೇಕಾಗ್ತದೆ. ಆಮೇಲೆ ಆ ನಕ್ಷೆಯನ್ನ ಇಟ್ಟು ಅವರು ಈ ಒಂದು ಖಾಸಗಿ ಜಮೀನಿನ ಮಾಲಕರಿಗೆ ನೋಟಿಸ್ ಅನ್ನ ಕೊಡಬೇಕಾಗ್ತದೆ. ಅವರಿಗೆ TDR ಕೊಡುವಂತ ನಿಟ್ಟಿನಲ್ಲಿ ಅವರನ್ನ ಮನವೊಲಿಸಬೇಕಾಗ್ತದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಚಂದ್ರಾಳ್ವಾ, ಅನಿಲ್ ಕುಮಾರ್ ಪೂಜಾರಿ, ಕೇಶವ್ ಮರೋಳಿ, ಅಶ್ರಫ್ ಬಜಾಲ್, ವಿಶ್ವಾಸ್ ಕುಮಾರ್ ದಾಸ್, ಪ್ರಕಾಶ್ ಸಾಲ್ಯಾನ್, ಸಂಶುದ್ದೀನ್, ಶೋಭಾ ಕೇಶವ್, ಡೆನಿಸ್ ಡಿಸಿಲ್ವಾ, ಆರಿಫ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.